ನಮಸ್ಕಾರ. ನಾವು ಮಾತಾಡ್ತಿರೋದು ದುಬೈಯಿಂದ. ನಿನ್ನೆ ಎಲ್ಲ ಇಲ್ಲಿ ದುಬೈದೊಳಗೆ ಫುಲ್ ಫೇಮಸ್ ಮಾಡಿಬಿಟ್ರೆ ನಮ್ಮ ಇಂಡಿಯನ್ ನ್ಯೂಸ್ ಚಾನಲ್ಸ್ ಎಲ್ಲ ಎಷ್ಟು ಅವ್ರ ಟಿ ಆರ್ ಪಿಗೋಸ್ಕರ ಎಷ್ಟು ಜನರನ್ನು ಹುಚ್ಚು ಮಾಡ್ತಾರಂದ್ರೆ, ಇಲ್ಲಿ ಆ ಥರ ಏನೂ ಜಾಸ್ತಿ ಏನು ಮಿಸೈಲ್ ಲಾಂಚ್ ಆಗಿಲ್ಲ. ಎರಡು ಕಡೆ ಏನೋ ಬ್ಲಾಸ್ಟ್ ಆಗೈತಿ, ಆದರೆ ಅಲ್ಲಿಯೂ ಸೇಫ್ ಆಗೈತಿ. ಇವಾಗ ಎಲ್ಲ ಸ್ಟಾಪ್ ಆಗೈತಿ. ಆದರೆ ಏನು ಮಾಡತ್ತಾರ ಅಂದ್ರೆ ಕೆಲವೊಂದಿಷ್ಟು ಮೀಡಿಯಾಗಳು ತಮ್ಮ ಟಿ ಆರ್ ಪಿಗೋಸ್ಕರ ಸುಳ್ಳು ಕ್ರಿಯೇಟ್ ಮಾಡತ್ತಾರ. 3ನೇ ವರ್ಲ್ಡ್ ವಾರ್ ರೆಡಿ ಆಗುತ್ತೆ, ಅದು ಸ್ಟಾರ್ಟ್ ಆಗುತ್ತೆ, ಅದನ್ನ ನಿಲ್ಲಿಸಲ್ಲ ಅಂತ ಎಲ್ಲ ಅದು ತಲೆ ಕೊಡ್ಬೇಡ್ರಿ. ಯಾರು ದುಬೈದಾಗ ಅದಾರಲ್ಲ ಅವರು ಸೇಫ್ ಆಗಿರ್ರಿ, ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ಇಲ್ಲಿ ಅಮೇರಿಕಾ ಬೇಸ್ ಮೇಲೆ ಅಟ್ಯಾಕ್ ಮಾಡ್ಯಾರ ಹೊರತು ಅವ್ರು ಯಾವುದೇ ರೀತಿ ಪಬ್ಲಿಕ್ ಪ್ಲೇಸ್ ಮೇಲೆ ಅಟ್ಯಾಕ್ ಮಾಡಿಲ್ಲ. ಏನೂ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಹಂಗೆ ಯಾರಾದರೂ ಅವ್ರ ಮಕ್ಕಳು ಅವ್ರು ಯಾರೋ ರಿಲೇಷನ್ ಒಳಗೆ ದುಬೈಗೆ ಬಂದಿರ್ತಾರೆ, ಅವರೆಲ್ಲ ಅವ್ರ ತಂದೆ ತಾಯಿ ಫೋನ್ ಹಚ್ಚಿ ಇಲ್ಲೇ ವಾರ ಆತೈತಿ, ಅವ್ರಿಗೆ ಸೇಫ್ಟಿ ಇಲ್ಲ ಅಂತ ಯಾರೂ ತಲೆ ತುಂಬೇಡ್ರಿ. ಯಾಕಂದ್ರೆ ಅವ್ರು ಮತ್ತು ಈ ಕಡೆ ಚಿಂತೆ ಮಾಡ್ತಾರೆ. ಯಾವುದೂ ಫೇಕ್ ನ್ಯೂಸಿಗೆ ಕಿವಿ ಕೊಡಬೇಡ್ರಿ. ಇಲ್ಲೆಲ್ಲ ಸೇಫ್ ಐತಿ, ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲೇ ಏನು ವಾರ್ ನಡೆಯೋಂಗಿಲ್ಲ, ಏನಿಲ್ಲ. ಹಾಗೇನಾದ್ರು ನಡೀತಿತ್ತಂದ್ರೆ ನಮ್ಮ ದೇಶದಾಗ ಎಲ್ಲ ನಾವು ಹೊರದೇಶಕ್ಕೆ ಬರ್ಬೇಕಾದ್ರೆ ಎಂಟ್ರಿ ಮಾಡ್ಕೊಂಡಿರ್ತಾರೆ, ಅವರೆಲ್ಲ 1-2 ದಿನ ಟೈಮ್ ಕೊಡ್ತಾರೆ. ಆ ಥರ ಏನಾದರೂ ಯುದ್ಧದ ಸಂದರ್ಭ ಇತ್ತಂದ್ರೆ ಅವ್ರು ನಮ್ಗೆ ಮೊದ್ಲಾಗ ಅಲರ್ಟ್ ಕೊಡ್ತಾರೆ, ಯಾರ್ಯಾರು ನಮ್ಮ ದೇಶ ಅದ್ರ ಹೊಳ್ಳಿ ಇಂಡಿಯಾಗೆ ಬರ್ರಿ ಅಂತಂದು. ಆಮೇಲೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಮಾಡೋಕ್ಕಾಗಂಗಿಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಯಾವುದೂ ಫೇಕ್ ನ್ಯೂಸಿಗೆ ತಲೆ ಕೆಡಿಸ್ಕೋಬೇಡ್ರಿ.